ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೇರ್ ವ್ಲಾಗ್ಸ್ ಇನ್ ಕನ್ನಡ. ಇದು ಶನಿವಾರ ಮಧ್ಯಾಹ್ನ 12 ಗಂಟೆ ಇತ್ತು ವ್ಲಾಗ್. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಬನ್ನಿ, ಇದು ಶುಕ್ರವಾರ ಸಂಜೆದು ಪೂಜೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಈ ಥರ ನೋಡ್ಕೋಬೋದು. ಮಿನಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಬನ್ನಿ, ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದಾಗಿದೆ. ಈರುಳ್ಳಿ ತಂದಿರೋ ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ಹಾಗೆ ಟಿಫನ್ಗೆ ಸಿಂಪಲಾಗಿ ಅವಲಕ್ಕಿ. ಹಾಗೆ ಬೆಳಗ್ಗೆನೇ ಇವತ್ತು ಸ್ವಲ್ಪ ಎಣ್ಣೆ ಬೇಬಿ ಕಾರ್ನ್ ತಂದಿದ್ರು, ಜೋಳ ಎಳೆದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ಅವಲಕ್ಕಿ ಒಂದೊಂದು ಪೀಸು ಬೇಬಿ ಕಾರ್ನ್ ತಿಂದಿದ್ದೀವಿ. ಜೋಳ ಉಪ್ಪು ಹಾಕಿ ನೀರಾಗಿ ಬೇಯಿಸ್ಕೊಂಡಿರೋದು. ರಿಚ್ ಇನ್ ಕ್ಯಾಲ್ಶಿಯಮ್. ಹಾಲು ಕುಡಿಯೋಲ್ಲ, ನಮ್ಗೆ ಹಾಲು ಇಷ್ಟ ಆಗೋಲ್ಲ ಅಂದರೆ ಈ ಥರ ಇದ್ರದ್ದು ಎಳೆಯದು ಜೋಳ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಅಡುಗೆ ಕೂಡ ಮಾಡ್ಕೋಬೇಕು. ನೋಡ್ಬೋದು, ನೆನ್ನೆ ನೈಟ್ ಮಾಡಿರೋದು ಹಸಿ ಅವರೆಕಾಳ್ದು ಬಸ್ಸಾಂಬಾರು ಇದೆ. ಹಾಗೆ ಇದೆಲ್ಲ ಪೂಜೆ ತೆಂಗಿನಕಾಯಿ ಹೊಡಿಬೇಕು, ಕಳಿಸ್ತದ ಅಕ್ಕಿದ್ದು. ಸ್ವೀಟ್ ಆಲ್ರೆಡಿ ಮಾಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಗಾಳಿಗೆ, ಬಿಸಿಲಿಗಿಂತ ಗಾಳಿಗೆ ಹಾರಾಕ್ಬೇಕು ಸ್ವಲ್ಪ. ಈರುಳ್ಳಿ ಕೂಡ ಇದು. ಬನ್ನಿ, ನಾನು ಇಲ್ಲಿ ನಿಮಗೆ ಸರಿ ಹಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ನಾನು ಸ್ವಲ್ಪ ಎಲ್ಲ ಕಡೆ ನೋಡಿ ಒಂದು ಪಾವಷ್ಟು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಓಕೆನಾ, ಅದನ್ನು ನೀಟಾಗಿ ಹುರ್ಕೊಂಡು ತೊಳ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಥರ ಸಿರಸ್ ದವಸ ಧಾನ್ಯಗಳು ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಡಲೆ ಬೀಜ, ಮತ್ತು ಕಪ್ಪುದು ಇದು ಉದ್ದಿನಕಾಳು, ಬಿಳಿ ಉದ್ದಿನಬೇಳೆ, ಬಾದಾಮಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸ್ರು ಕಾಳು, ಆಯಿತಾ, ಸ್ವಲ್ಪ ವಾಲ್ನಟ್ಟು, ಹಾಗೆ ಗೋಡಂಬಿ ಹಾಕಿಲ್ಲ, ಹಾಕಬೇಕು. ಬಾದಾಮಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗೆ ತೊಳ್ಕೊಂಡಿದ್ದೀನಿ ಒಂದು 4-5 ಸಲ. ಯಾಕಂದರೆ ಡಿಪೋ ಅಕ್ಕಿ ಹಾಕ್ಕೊಂಡಿದ್ದೆ, ದೇವ್ರಿಗೆ ಇಟ್ಟಿದ್ದು ಕಳಿಸೋದಕ್ಕಿ. ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಜೀರಿಗೆ, ಮೆಂತ್ಯ, ಮೆಣಸು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನ ಫಸ್ಟು ಈ ಥರ ಆದರೆ ಸ್ಟ್ರೈನರಲ್ಲಿ ಫುಲ್ಲು ಡ್ರೈ ಆಗೋಷ್ಟು ಇದು ಮಾಡಿಕೊಂಡು ಮನೆ ಒಳಗಡೆ, ನಿಮ್ಗೆ ಹೊರಗಡೆ ಅಂದರೆ ಬೆಕ್ಕು ಪಾರಿವಾಳೆಲ್ಲ ಓಡಾಡುತ್ತೆ ಅಂದರೆ ಮನೆ ಒಳಗಡೆ ಹಾಲಲ್ಲೇ ಒಂದು ಸೈಡಲ್ಲಿ ವೈಟ್ ಬಟ್ಟೆ ಅಥವಾ ಯಾವುದಾದ್ರು ನಿಮಗೆ ಕಲರ್ ಬಟ್ಟೆ ಮೇಲೆ ಹಾರಾಕ್ಬಿಟ್ಟು 1 ಅವರ್ ಅಥವಾ 2 ಅವರ್, 1 ದಿನ 2 ದಿನ, 1 ದಿನಕ್ಕೆಲ್ಲ ಆಗಿಬಿಡುತ್ತೆ. ಇದು ನಾವು ಮಿಕ್ಸಿಲಾದರೂ ಮಾಡ್ಕೋಬೋದು. ಮಿಕ್ಸಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ರಾಗಿ ಮಿಷಿನ್ ಕೊಡ್ಬೋದು. ರಾಗಿ ಮಿಷಿನ್ಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಹಾಕೋದು ಕೆಲವರು ಕಡಿಮೆ. ಮಿಕ್ಸಿಲೇ ಮಾಡ್ಕೊಳ್ಳೋಂಗಿದ್ರೆ ಸಣ್ಣ ಜಾರಲ್ಲಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಒಳ್ಳೇದಿದು. ಆಲ್ಮೋಸ್ಟ್ ನಾನೀಗ 10 ತಿಂಗಳು ಮಗು ಮಾಡ್ಕೋತಾ ಇದ್ದೀನಿ. ಮನೇಲೇ ಸೆರ್ಲಾಕ್ ಪೌಡ್ರ್ ಅಂತಾರಲ್ಲ, ಇದು ಮನೇಲೇ ಮಾಡ್ಕೋತಾ ಇರೋದು. ಬೇಗ ಡ್ರೈ ಆಗಿಬಿಟ್ಟಿದೆ. ತುಂಬ ಥರ ಒಂದು 10 ಕಡಲೆಬೇಳೆ, ತೊಗರಿಬೇಳೆ, ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ. ಮತ್ತೆ ಹೇಳ್ತಾಯಿದ್ದೀನಿ, ಯಾವ್ದಾರ ಮರ್ತುಬಿಟ್ಟಿದ್ದೀನಿ ಅಂತ. ಹೆಸ್ರು ಕಾಳು ಎಲ್ಲ ಹಾಕಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾರ ಸರಿ ಬಗ್ಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಇದೆಲ್ಲ ಆಮೇಲೆ ಸ್ವಲ್ಪ ಪೌಡ್ರ್ ಮಾಡುವಾಗ ಒಂದು ಚೂರು ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 2 ಸ್ಪೂನ್ ಮಾಡ್ಬೋದು. ಕಡಲೆಬೀಜನೂ ರಿಚ್ ಇನ್ ಪ್ರೋಟೀನ್, ಫೈಬರು. ಕಡಲೆಬೇಳೆ, ಹೆಸ್ರು ಕಾಳು ಸೊಂಟಕ್ಕೆ ತುಂಬ ಒಳ್ಳೆಯದು. ಉದ್ದಿನಬೇಳೆ, ಉದ್ದಿನಕಾಳು, ಎಸ್ಪೆಷಲಿ ಕಪ್ಪು ಉದ್ದಿನಕಾಳು ತುಂಬ ಒಳ್ಳೆಯದು. ಮಾಡ್ಕೊಳ್ಳಿ, ನೀವು ಒಮ್ಮೆ ಟ್ರೈ ಮಾಡಿ. ಇದ್ರ ಬಗ್ಗೆ ಏನಾರ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿರೋದು. ಹೇಗೆ ಅನಿಸ್ತು, ಯಾವುದು ಹಾಕಿರೋದು ಸರಿ ಇದೆ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ. ಹೆಣ್ಮಕ್ಳಿಗೆ ಸೊಂಟಕ್ಕೆ ತುಂಬ ಒಳ್ಳೆಯದು, ಗಂಡು ಮಕ್ಳಿಗೆ ಒಳ್ಳೆಯದೇ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಇದೆಲ್ಲ ಪೌಡ್ರ್ ಮಾಡಿದ್ರೆ ಒಂದು 1/4 kg ಕಡಿಮೆ ಬರುತ್ತೆ ಪೌಡ್ರು. ಚೆನ್ನಾಗಿ ಡ್ರೈ ಆಗಲಿ. ಥ್ಯಾಂಕ್ ಯು. ಬೈ ಟೇಕ್ ಕೇರ್.